ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸುಮಾರು 8 ತಿಂಗಳ ಹಿಂದೆ ಜನವರಿ 15, 2025 ದೆಹಲಿಯಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು. ದೆಹಲಿಯ ಇಂದಿರಾ ಭವನಕ್ಕೆ ಈ ಕಚೇರಿಯನ್ನ ಶಿಫ್ಟ್ ಮಾಡಲಾಗಿತ್ತು. ಆ ದಿನ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಹಾಜರಾಗಿದ್ರು. ಪ್ರಿಯಾಂಕಾ ಗಾಂಧಿಯೂ ಇದ್ರು, ಸೋನಿಯಾ ಗಾಂಧಿ ಕೂಡ ಇದ್ರು. ಒಟ್ನಲ್ಲಿ ಇಡೀ ಗಾಂಧಿ ಕುಟುಂಬ ಅಲ್ಲಿತ್ತು. ಇರ್ಲೇಬೇಕಲ್ವೇ? ಅವತ್ತು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರ ಮುಂದೆ ನಿಂತು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ದೇಶದ ವಿರುದ್ಧ ಒಂದು ದೊಡ್ಡ ಹೇಳಿಕೆಯನ್ನ ಕೊಡ್ತಾರೆ. ಮೋಸ್ಟ್ಲಿ ರಾಹುಲ್ ಗಾಂಧಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ, 8 ತಿಂಗಳ ಬಳಿಕ ಆ ಹೇಳಿಕೆ ತಮ್ಮ ಪೊಲಿಟಿಕಲ್ ಕೆರಿಯರನ್ನೇ ಇಷ್ಟರ ಮಟ್ಟಿಗೆ ಹಾಳು ಮಾಡಬಹುದು ಅಂತ. ಅವತ್ತು ರಾಹುಲ್ ಗಾಂಧಿ ಕೊಟ್ಟಂತಹ ಒಂದು ಹೇಳಿಕೆ ಕೇವಲ ರಾಹುಲ್ ಗಾಂಧಿ ಅವರನ್ನಷ್ಟೇ ಅಲ್ಲ, ಇವತ್ತು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಜೀವನವನ್ನೇ ಮುಗಿಸೋ ಹಂತಕ್ಕೂ ಬಂದಿದೆ. ಈ ಪ್ರಕರಣ ಈಗ ಉತ್ತರ ಪ್ರದೇಶದ ಲಕ್ನೋ ಕೋರ್ಟ್ವರೆಗೂ ತಲುಪಿದೆ. ಲಕ್ನೋನಲ್ಲಿ ಆಲ್ರೆಡಿ ರಾಹುಲ್ ಗಾಂಧಿಯ ಪೌರತ್ವದ ಪ್ರಕರಣ ನಡೀತಾ ಇದೆ. ಅಷ್ಟರಲ್ಲೇ ಇನ್ನೊಂದು ದೊಡ್ಡ ದೇಶದ್ರೋಹದ ಕೇಸು ರಾಹುಲ್ ಗಾಂಧಿ ಕುತ್ತಿಗೆಯನ್ನ ಸುತ್ತಿಕೊಳ್ತಾ ಇದೆ. ಅಷ್ಟಕ್ಕೂ ಏನಿದು ಪ್ರಕರಣ? ತಾಯಿ ಹಾಗೂ ಮಕ್ಕಳು ಮೂವರ ಪೊಲಿಟಿಕಲ್ ಕೆರಿಯರನ್ನೇ ಮುಗಿಸಿಬಿಡುವಂತಹ ಕೇಸು ಏನಿರಬಹುದು? ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, 8 ತಿಂಗಳ ಹಿಂದೆ ರಾಹುಲ್ ಗಾಂಧಿ ಅವರು ಮಾಡಿದ ಒಂದು ತಪ್ಪಿನಿಂದ ಅವರೇನೋ ತಗಲಾಕೊಂಡಿದ್ದಾಯಿತು. ಆದರೆ ಈಗ ಅವ್ರ ಜೊತೆ ಅವರ ತಾಯಿ ಸೋನಿಯಾ ಹಾಗೂ ತಂಗಿ ಪ್ರಿಯಾಂಕರನ್ನ ಕೂಡ ಸಿಕ್ಕಿಸಾಕಿದ್ದಾರೆ. ಜೊತೆಗೆ ಖರ್ಗೆ ಅವರು ಕೂಡ ತಗಲಾಕೊಂಡಿದ್ದಾರೆ. ಜನವರಿ 15, 2025 ದೆಹಲಿಯಲ್ಲಿ ಕಾಂಗ್ರೆಸ್ನ ಹೊಸ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇತ್ತು. ಈ ಮಧ್ಯೆ ರಾಹುಲ್ ಗಾಂಧಿಯ ಕೈಗೆ ಮೈಕ್ ಸಿಗುತ್ತೆ. ಆದ್ರೆ ಅವತ್ತು ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಅಥವಾ ಮೋದಿಜಿ ವಿರುದ್ಧ ಗುಡುಗಿರ್ಲಿಲ್ಲ. ಬದಲಾಗಿ ನನ್ನ ಯುದ್ಧ ಬಿಜೆಪಿ ವಿರುದ್ಧ ಅಲ್ಲ, ನನ್ನ ಹೋರಾಟ ಏನಿದ್ರು RSS ಮತ್ತು ಭಾರತದ ವಿರುದ್ಧ ಅಂತ ಹೇಳ್ಬಿಡ್ತಾರೆ. ಪರ್ಟಿಕ್ಯುಲರ್ ಆಗಿ ರಾಹುಲ್ ಗಾಂಧಿ ಇಲ್ಲಿ ಇಂಡಿಯನ್ ಸ್ಟೇಟ್ ಅನ್ನೋ ಪದವನ್ನು ಬಳಸ್ತಾರೆ. We are now fighting the BJP, the RSS and the Indian state itself. ಎಲ್ಲಾದ್ರೂ ಅವರು ನನ್ನ ಹೋರಾಟ ಸರ್ಕಾರದ ವಿರುದ್ಧ, ಮೋದಿಜಿ ವಿರುದ್ಧ, ಬಿಜೆಪಿ ವಿರುದ್ಧ ಅಂತ ಹೇಳಿದ್ರೆ ಒಪ್ಕೋಬಹುದಿತ್ತು. ಆದರೆ ರಾಹುಲ್ ಗಾಂಧಿ ನನ್ನ ಹೋರಾಟ ಭಾರತದ ವಿರುದ್ಧ ಅಂದುಬಿಡ್ತಾರೆ. ರಾಹುಲ್ ಗಾಂಧಿ ಅವರ ಮಾತಿನ ಅರ್ಥವೇನು ಹಾಗಾದ್ರೆ? ವಿದೇಶದಲ್ಲಿರುವಂತಹ ಭಾರತದ ವಿರೋಧಿಗಳಿಗೆ ನಾನು ಭಾರತದ ವಿರುದ್ಧ ಹೋರಾಡ್ತಾ ಇದ್ದೀನಿ ಅನ್ನೋ ಮೆಸೇಜ್ ಕೊಡೋದಾಗಿತ್ತ? ಯಾಕಾಗಿ ಆ ಪದವನ್ನು ಅವ್ರು ಬಳಸಿದ್ರು? ಅನೇಕರು ಇದನ್ನ ವಿರೋಧ ಮಾಡ್ತಾರೆ. ಭಾರತದ ವಿರುದ್ಧ ಮಾತಾಡಿರೋ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತಾನೂ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಮಾತ್ರ ರಾಹುಲ್ ಗಾಂಧಿಯನ್ನ ಇದುವರೆಗೂ ಸಮರ್ಥನೆ ಮಾಡಿಕೊಂಡೇ ಬಂದಿದೆ. ಅವ್ರು ಹೇಳಿದ್ದೇ ಕರೆಕ್ಟ್ ಆಗಿದೆ, ನೀವೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಾರೆ. ಆದರೆ ಈಗ 8 ತಿಂಗಳ ನಂತರ ರಾಹುಲ್ ಗಾಂಧಿಗೆ ಇದು ದೊಡ್ಡ ಕಂಟಕ ಆಗಿ ಪರಿಣಮಿಸಿದೆ. ಈ ಹೇಳಿಕೆಯನ್ನ ರಾಹುಲ್ ಯಾಕೆ ಕೊಟ್ಟರು, ಅವರ ಹಿಂದೆ ಯಾರಿದ್ದಾರೆ, ಅಥವಾ ಯಾವ ದೇಶದ್ರೋಹಿ ಶಕ್ತಿಗಾಗಿ ಈ ರೀತಿ ಘೋಷಣೆ ಮಾಡಿದ್ರು? ಈ ಥರದ ಅನುಮಾನಗಳು ಈಗ ಹುಟ್ಕೊಂಡಿದೆ. ಹೀಗಾಗಿ ಇದರ ಬಗ್ಗೆ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಲಾಗಿದೆ. ನೋಡಿ, ಕಾನೂನಿನಲ್ಲಿ ಒಂದು ಅವಕಾಶ ಇದೆ. ಪೊಲೀಸ್ ಠಾಣೆಯಲ್ಲಿ ನಿಮ್ಮ ದೂರನ್ನು ದಾಖಲಿಸಿಕೊಳ್ಳದೇ ಇದ್ದಾಗ ನೇರವಾಗಿ ಕೋರ್ಟ್ನಲ್ಲೇ ದೂರು ದಾಖಲಿಸಬಹುದು. ಹಾಗೆ ಇಲ್ಲೂ ಕೂಡ ರಾಹುಲ್ ಗಾಂಧಿಯ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸುವಂತೆ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಒಂದು ವೇಳೆ ಈ ಪ್ರಕರಣ ಏನಾದರೂ ಸರಿಯಾಗಿ ಬಿಗಿಯಾಯಿತು ಅಂದರೆ ರಾಹುಲ್ ಗಾಂಧಿ ಅವರು ಜೈಲಿನಿಂದ ಹೊರಗೆ ಬರೋದೇ ಕಷ್ಟ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ಕುರಿತು ಇದಕ್ಕೂ ಮುನ್ನ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಕೂಡ ಬಂದಿತ್ತು. 2022 ಭಾರತ್ ಜೋಡೋ ಯಾತ್ರೆ ನಡೀತಾ ಇತ್ತು. ಆಗ ಕಾರ್ಗಿಲ್ನಲ್ಲಿ ನಿಂತಹ ರಾಹುಲ್ ಗಾಂಧಿ ಒಂದು ಆರೋಪವನ್ನು ಮಾಡ್ತಾರೆ. ಭಾರತದ 2000 ಚದರ ಕಿಲೋಮೀಟರ್ ಜಾಗವನ್ನ ಚೀನಾ ವಶಪಡಿಸಿಕೊಂಡಿದೆ ಅಂತ. ಈ ಹೇಳಿಕೆ ವಿರುದ್ಧವಾಗಿ ರಾಹುಲ್ ಗಾಂಧಿಯ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆಗ ಸುಪ್ರೀಂ ಕೋರ್ಟ್ ಜಡ್ಜ್ ಕೇಳ್ತಾರೆ, ನಿಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಅಂತ. ನಿಮಗೆ ಈ ಮಾಹಿತಿ ಯಾವ ಸೋರ್ಸ್ನಿಂದ ಬಂತು ಅಂತ, ಯಾವ ಆಧಾರದ ಮೇಲೆ ಇದನ್ನು ನೀವು ಹೇಳಿದ್ರಿ ಅಂತ ಕೇಳ್ತಾರೆ.
ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ, ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ ಅಂದರೆ ಒಬ್ಬ ಭಾರತೀಯನಾಗಿ ಇಂಥ ಮಾತನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ. ಈಗ ಇದು ಕೂಡ ಅಂಥದ್ದೇ ಕೇಸು. ದೇಶದ ವಿರುದ್ಧವಾದ ಹೇಳಿಕೆ, ಪದೇ ಪದೇ ರಾಹುಲ್ ಗಾಂಧಿ ದೇಶ ವಿರೋಧಿ ಹೇಳಿಕೆಯನ್ನು ಯಾಕೆ ಕೊಡ್ತಾರೆ? ಅವರ ಹಿಂದೆ ಅದು ಯಾವ ಶಕ್ತಿ ಇರ್ಬೋದಾಗಾದ್ರೆ? ಯಾರ ಜೊತೆ ಸೇರಿಕೊಂಡು ಭಾರತದ ವಿರುದ್ಧವೇ ಹೋರಾಟ ಮಾಡ್ತೀನಿ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರು? ಹಾಗಾದರೆ ಕೋರ್ಟ್ ಇದನ್ನು ಖಂಡಿತ ಪರಿಶೀಲಿಸಬೇಕು. ಸೀರಿಯಸ್ಲಿ ಇದು ತುಂಬ ಗಂಭೀರವಾದಂತಹ ವಿಷಯಗಳು. ಇತ್ತೀಚೆಗೆ CRPF ಒಂದು ಪತ್ರವನ್ನು ಬರೆಯುತ್ತೆ ಗೃಹ ಸಚಿವ ಅಮಿತ್ ಶಾ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ. ನೀವು ಹೀಗೆ ಸೆಕ್ಯೂರಿಟಿಯನ್ನೆಲ್ಲ ಬಿಟ್ಟು ಹೇಳದೆ ಕೇಳದೆ ವಿದೇಶಕ್ಕೆ ಹೋದರೆ ಯಾರು ಹೊಣೆ? ನಾವು ಹೇಗೆ ನಿಮಗೆ ಸೆಕ್ಯೂರಿಟಿ ಕೊಡೋದು ಅಂತ. ರಾಹುಲ್ ಗಾಂಧಿ ಕಳೆದ 9 ತಿಂಗಳಲ್ಲಿ 6 ಬಾರಿ ವಿದೇಶಕ್ಕೆ ಹೋಗ್ತಾರೆ. 10 ವರ್ಷದಲ್ಲಿ 247 ಬಾರಿ ವಿದೇಶ ಪ್ರವಾಸ ಮಾಡ್ತಾರೆ. ಅದರಲ್ಲಿ ಇಸ್ಲಾಮಿಕ್ ಕಂಟ್ರಿಗಳಿಗೂ ಕೂಡ ತುಂಬ ಸಲ ಹೋಗಿ ಬಂದಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರ ಮೇಲೆ ತುಂಬ ಅನುಮಾನ ಮೂಡುತ್ತೆ. ರಾಹುಲ್ ಗಾಂಧಿ ಅವರು ಯಾವುದಾದ್ರೂ ಅನುಮಾನಾಸ್ಪದ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರಾ ಅಂತ ಡೌಟ್ ಕೂಡ ಬರುತ್ತೆ. ಇದೆಲ್ಲವೂ ದೇಶದ ಅಖಂಡತೆ, ದೇಶದ ಸಾರ್ವಭೌಮತೆಗೆ ಸವಾಲು ಹಾಕಿದಂಗೆ ಇದೆ. ಇತ್ತೀಚೆಗೆ ಒಂದು ಕಡೆ ಹೇಳ್ತಾರೆ, ಪ್ರಜಾಪ್ರಭುತ್ವವನ್ನು ರಕ್ಷಿಸೋದು ನನ್ನ ಕೆಲಸ ಅಲ್ಲ ಅಂತ. ಇನ್ನೊಂದು ಕಡೆ ಜಾತಿ ಗಣತಿಯನ್ನು ಮಾಡಿಸಿ ಹಿಂದೂಗಳನ್ನು ಒಡೆಯೋ ಪಿತೂರಿ. ಮತ್ತೊಂದು ಕಡೆ ಜೆನ್ಜಿಯನ್ನು ಎತ್ತಿ ಕಟ್ಟುವಂತಹ ಕೆಲಸ. ಇದೆಲ್ಲವನ್ನ ನೋಡ್ತಾ ಇದ್ರೆ ದೇಶದ ಒಳಗೆ ಅಂತರ್ಯುದ್ಧವನ್ನು ಸೃಷ್ಟಿ ಮಾಡಿ ದಂಗೆ ಎಬ್ಬಿಸೋಕೇನಾದರೂ ಹೊರಟಿದ್ದಾರಾ? ತುಂಬ ಅನುಮಾನ ಮೂಡುತ್ತೆ. ಈ ಕೇಸ್ನಲ್ಲೂ ಅಷ್ಟೇ. ರಾಹುಲ್ ಗಾಂಧಿ ಭಾರತದ ವಿರುದ್ಧ ನಮ್ಮ ಹೋರಾಟ ಅಂದಿದ್ದರ ಉದ್ದೇಶ ಏನು ಅನ್ನೋದನ್ನು ಖಂಡಿತ ಅವರು ಸ್ಪಷ್ಟಪಡಿಸಬೇಕು. ಕೋರ್ಟ್ನಲ್ಲಿ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ತಾನು ಕೊಟ್ಟಿದ್ದು ದೇಶದ್ರೋಹಿ ಹೇಳಿಕೆ ಅಲ್ಲ ಅಂತ ಸಾಬೀತು ಮಾಡದೇ ಇದ್ದರೆ ರಾಹುಲ್ ಗಾಂಧಿ ಅವರ ರಾಜಕೀಯ ಜೀವನ ಅಂತೂ ಹೇಗೂ ಮುಗಿದು ಹೋಗುತ್ತೆ. ಅದರ ಜೊತೆಗೆ ಗಾಂಧಿ ಕುಟುಂಬದ ಸಾಮ್ರಾಜ್ಯವೇ ಅಂತ್ಯ ಆಗಿಬಿಡುತ್ತೆ. ಇನ್ನೇನು ಅಕ್ಟೋಬರ್ 9ನೇ ತಾರೀಕು ಇವರ ಪೌರತ್ವದ ತೀರ್ಪು ಕೂಡ ಹೊರಬರಲಿದೆ. ನೋಡೋಣ ಯಾವುದ್ರಲ್ಲಿ ತಗಲಾಕ್ಕೊಳ್ತಾರೆ, ಯಾವುದ್ರಲ್ಲಿ ಬಚಾವಾಗ್ತಾರೆ ಅಂತ. ಆಟ ಈಗ ಶುರುವಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.